ನಮಸ್ಕಾರ ವೀಕ್ಷಕರೇ, ಸ್ಟಾರ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಸರ್ಗ. ಪ್ರವಾಸ ಮಾಡುವಾಗ ಆಯಾಸ ಆದ್ರೆ ನಿಮಗಿದೆ ಇಲ್ಲಿ ಹೋಟೆಲ್ 4 ಸೀಸನ್. ನಾವಿವತ್ತು ಬಂದಿದೀವಿ ಹೋಟೆಲ್ 4 ಸೀಸನ್ಗೆ. ಈ ಹೋಟೆಲ್ ಇರೋದು ಮೈಸೂರು ಮತ್ತೆ ಕುಶಾಲನಗರ ಮಧ್ಯದಲ್ಲಿರುವಂತ ಕುಂದನಹಳ್ಳಿಯಲ್ಲಿ. ನೀವು ನೋಡ್ಬೋದು ಇಲ್ಲಿ ಪಾರ್ಕಿಂಗ್ ಎಷ್ಟು ವಿಶಾಲವಾಗಿದೆ ಅಂತ. ಸೊ ನೀವು ಫ್ಯಾಮಿಲಿ ಜೊತೆ ಬಂದ್ರೆ ಪಾರ್ಕಿಂಗ್ ಕಷ್ಟ ಅಂತ ಹೇಳೋಂಗೆ ಇಲ್ಲ. ಆರಾಮಾಗಿ ಬಂದು ನಿಮ್ಮ ಗಾಡಿಗಳನ್ನ ಇಲ್ಲಿ ನೀವು ಪಾರ್ಕ್ ಮಾಡಬಹುದು. ಸೊ ಇನ್ನೇನಕ್ಕೆ ತಡ, ಬನ್ನಿ ಒಳಗಡೆ ರೆಸ್ಟೋರೆಂಟ್ ಯಾವ ರೀತಿ ಇದೆ ಅಂತ ನೋಡೋಣ. ಹಬ್ಬ ಒಳಗ್ ಬಂದ ತಕ್ಷಣ ಏನ್ ಚೆನ್ನಾಗ್ತಿದೆ. ಹೊರಗಡೆ ಎಷ್ಟೇ ಬಿಸಿಲಿದ್ರು ಒಳಗಡೆ ಬಂದ ತಕ್ಷಣ ತುಂಬಾ ತಂಪಾಗಿದೆ. ರೆಸ್ಟೋರೆಂಟ್ ನೋಡಿದ್ರೇನೆ ಅನ್ಸುತ್ತೆ ಎಷ್ಟು ಸ್ವಚ್ಛವಾಗಿದೆ ಅಂತ. ಆ ಸ್ವಚ್ಛತೆನ ನೋಡಿದ್ಮೇಲೆ ಅನ್ಸುತ್ತೆ ಊಟ ಮಾಡ್ಲೇಬೇಕು ಇಲ್ಲಿ ಬಂದು ಅಂತ. ಇಲ್ಲಿ ಸಾಮಾನ್ಯ ಊಟದ ಹಾಲ್ನೊಂದಿಗೆ ಇಲ್ಲಿ AC ಹಾಲ್ ಕೂಡ ಇದೆ. ಬನ್ನಿ ಅಡಿಗಾಸ್ ರೆಸ್ಟೋರೆಂಟ್ ನ ಕಿಚನ್ ಹೇಗಿದೆ ಅಂತ ನೋಡೋಣ. ನೀವು ನೋಡ್ಬೋದು ಕಿಚನ್ ಎಷ್ಟು ಕ್ಲೀನ್ ಅಂಡ್ ಹೈಜಿನಿಕ್ ಆಗಿದೆ ಅಂತ. ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ಸಹ ಹೇರ್ನೆಟ್ ಹಾಕೊಂಡೆ ಕೆಲಸ ಮಾಡ್ತಿರೋದು. ಸೊ ನೀವು ಬೇಕಿದ್ರೆ ನೋಡ್ಬೋದು ಹೇಗಿದೆ ಅಂತ. ನಮ್ಮಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಪ್ರತಿಯೊಂದು ಸ್ಪೆಷಲ್ ಅಡಿಗೆಗೋಸ್ಕರ ಸ್ಪೆಷಲಿಸ್ಟ್ಗಳನ್ನ ಇಟ್ಟಿರ್ತೀವಿ. ಇವರು ನಾರ್ತ್ ಸ್ಪೆಷಲಿಸ್ಟ್, ಇವರು ಚೈನೀಸ್ ಸ್ಪೆಷಲಿಸ್ಟ್, ಇವರು ತಂದೂರಿ ಸ್ಪೆಷಲಿಸ್ಟ್. ಹಾಯ್ ಸರ್, ನಮಸ್ತೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ನೀವು? ಕೆಲಸ ಮಾಡ್ತಿದ್ದೇನೆ. ನೀವು ಇಲ್ಲಿ ಏನ್ ಚೆನ್ನಾಗಿ ಮಾಡ್ತೀರಾ ಸರ್? ನಮ್ಮ ಆಲ್ ಅಂಡ್ ಸೌತ್ ಇಂಡಿಯನ್ ಚೆಫ್ ನಾನು ಆಲ್ರೆಡಿ. ಓಕೆ. ದೋಸೆ ಸ್ಪೆಷಲಿಸ್ಟ್, ಸೌತ್ ಇಂಡಿಯನ್ ಎಲ್ಲ ಮಾಡ್ತೇನೆ. ಸರಿ ಸರ್, ಥ್ಯಾಂಕ್ ಯು. ಸೊ ಬನ್ನಿ, ಇಲ್ಲೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇಲ್ಲಿ ಊಟದ ಬಗ್ಗೆ ಏನು ಎತ್ತ ಅಂತ ಕೇಳೋಣ ಬನ್ನಿ. ನಮಸ್ತೆ ಸರ್. ನಮಸ್ಕಾರ ಸರ್, ಹೇಳಿ ನಿಮ್ಗೆ ಈ ರೆಸ್ಟೋರೆಂಟ್ ಬಗ್ಗೆ ಏನ್ ಅನ್ಸುತ್ತೆ? ಇಲ್ಲಿ ಊಟ ತಿಂಡಿ ಬಗ್ಗೆ ಹೇಳಿ ಸರ್. ನಾವು ಸುಮಾರು ವರ್ಷಗಳಿಂದ ಇಲ್ಲಿ ರೆಗ್ಯುಲರ್ ಕಸ್ಟಮರ್ಸ್ ಆ್ಯಕ್ಚುಲಿ. ಸೊ ಇವತ್ತು ನಾವು ಲಂಚ್ಗೆ ಬಂದಿದ್ದೀವಿ ಇಲ್ಲಿ. ಇಷ್ಟು ವರ್ಷಗಳಲ್ಲಿ ನಾವು ಮೆನ್ಯುವಲ್ಲಿರೋ ಸುಮಾರಷ್ಟು ಐಟಮ್ಸ್ನ ನಾವು ಟೇಸ್ಟ್ ಮಾಡಿದ್ದೀವಿ. ಆ್ಯಂಡ್ ಟೇಸ್ಟ್ ಮಾತ್ರ ಅದ್ಭುತವಾಗಿದೆ. ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಆರ್ಡರ್ ಮಾಡಿ ಕೆಲವೇ ನಿಮಿಷಗಳಲ್ಲಿ ನಮಗೆ ಸರ್ವಿಸ್ ಬಂದಿತ್ತು. ಸೊ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಮುಂದೆ ನಮ್ಮ ಪ್ರಯಾಣ ಮಾಡ್ತೀವಿ. ನಿಮ್ಗೆ ಯಾವ್ದು ಸರ್ ಫೇವ್ರೆಟ್ ಫುಡ್ ಇಲ್ಲಿ? ಫೇವ್ರೇಟ್ ನಮಗೆ ಸ್ಟಾರ್ಟರ್ಸಲ್ಲಿ ನಾವು ಚೈನೀಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾರ್ತ್ ಇಂಡಿಯನ್ ಫುಡ್ ನಾವು ಆರ್ಡರ್ ಮಾಡಿದ್ವಿ. ಓಕೆ. ಸೊ ಟೇಸ್ಟ್ ತುಂಬ ಚೆನ್ನಾಗಿದೆ. ನೈಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ರೆಸ್ಟೋರೆಂಟ್ ನ ನೋಡಿದ್ದಾಯ್ತು, ಕಿಚನ್ ಕೂಡ ನೋಡಿದ್ದಾಯ್ತು, ಅಲ್ಲಿ ಅಡಿಗೆ ಮಾಡೋ ವಿಧಾನನೂ ನೋಡಿದ್ದಾಯ್ತು. ಈಗ ಆ ಅಡಿಗೆನ ಸವಿಯುವಂತ ಸಮಯ. ಹಾಯ್ ಮೇಡಮ್. ಹಾಯ್ ಸರ್, ಹೇಳಿ ಸರ್, ಇಲ್ಲಿನ ಅಡಿಗಾಸ್ ಕಿಚನ್ ವಿಶೇಷತೆ ಏನು? ಅಡಿಗಾಸ್ ಸ್ಪೆಷಲ್ ಬಂದು ಮೇಡಮ್ ಸೌತ್ ಇಂಡಿಯನ್ ಮೀಲ್ಸ್. ಅದರಲ್ಲಿ 2 ಟೈಪ್ಸ್ ಇದೆ. ನಿಮಗೆ ನಾರ್ಮಲ್ ಇದೆ, ಡಿಲೆಕ್ಸ್ ಇದೆ. ನಾರ್ಮಲ್ ಆಗಿ ಸ್ವಲ್ಪ ಕರ್ಡ್ ರೈಸ್ ಮತ್ತು ಸೂಪ್ ಆ್ಯಡ್ ಆಗುತ್ತೆ. ಸ್ಪೆಷಲ್ ಬಂದು ಅಡಿಗಾಸಲ್ಲಿ ಸೌತ್ ಇಂಡಿಯನ್ ಮೀಲ್ಸ್. ನಾವನ್ನ ಟೇಸ್ಟ್ ಮಾಡ್ಬೋದಾ ಸರ್? ಆಬ್ವಿಯಸ್ಲಿ. ಸರಿ ಸರ್, ತಗೊಂಬನ್ನಿ, ಟೇಸ್ಟ್ ಮಾಡೋಣ. ಓಕೆ ಮೇಡಮ್. ಅಡಿಗಾಸ್ ಸ್ಪೆಷಲ್ ಸೌತ್ ಇಂಡಿಯನ್ ಮೀಲ್ಸ್. ಥ್ಯಾಂಕ್ ಯು ಸರ್. ಸೊ
ನೀವು ಊಟ ಬಂತು, ಊಟ ಟೇಸ್ಟ್ ಮಾಡೋಣ. ಸೊ ಇದು ಅಡಿಗಾಸ್ನ ಸ್ಪೆಷಲ್ ಸೌತ್ ಇಂಡಿಯನ್ ಮೀಲ್. ಸೊ ಬನ್ನಿ. ಸೊ ಇಲ್ಲಿದೆ ಉಬ್ಬಿದಂತ ಪೂರಿ. ನನಗಂತೂ ಪೂರಿನೇ ಸಿಕ್ಕಾಪಟ್ಟೆ ಇಷ್ಟ. ಇದನ್ನ ಟೇಸ್ಟ್ ಮಾಡೋಣ. ಫಸ್ಟ್ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ ಇಲ್ಲಿ ಏನೇನಿದೆ ಅಂತ. ಸೊ ಜೊತೆಗೆ ಇಲ್ಲಿ ರೈಸ್ ಕೊಟ್ಟಿದ್ದಾರೆ, ಜೊತೆಗೆ ಹಪ್ಪಳ, ನಾನಾ ತರದಂತ ಪಲ್ಯ ಕೊಟ್ಟಿದ್ದಾರೆ, ಜೊತೆಗೆ ಸಾಂಬಾರ್, ಪಾಯಸ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಲೇಬೇಕು, ಬನ್ನಿ. ಸಕ್ಕತ್ತಾಗಿದೆ. ನನ್ಗನ್ಸುತ್ತೆ ನೀವು ತಡ ಮಾಡಲೇಬಾರ್ದು, ಬಂದು ಟೇಸ್ಟ್ ಮಾಡ್ಲೇಬೇಕು. ಬನ್ನಿ ಪಾಯಸ ಟೇಸ್ಟ್ ಮಾಡೋಣ. ಇದಕ್ಕಿಂತ ಟೇಸ್ಟ್ ಬೇಕಾ? ಸಕ್ಕತ್ತಾಗಿದೆ ಕಣ್ರಿ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಸೊ ಅಡಿಗಾಸ್ ಫ್ಯಾಮಿಲಿ ರೆಸ್ಟೋರೆಂಟ್ ನ ಪಕ್ಕದಲ್ಲಿ ಒಂದು ಹೋಮ್ ಮೇಡ್ ಪ್ರಾಡಕ್ಟ್ ಶಾಪ್ ಇದೆ. ಈ ಶಾಪ್ ಒಳಗಡೆ ಹೋಗಿ ನೋಡೋಣ ಇಲ್ಲಿ ಏನೇನು ಹೋಮ್ ಮೇಡ್ ಪ್ರಾಡಕ್ಟ್ ಸಿಗುತ್ತೆ ಅಂತ. ಸೊ ಇದು ಹೋಮ್ ಮೇಡ್ ಚಾಕ್ಲೇಟ್ ಅಂತೆ. ಅಸಾರ್ಟೆಡ್ ಡ್ರೈ ಫ್ರೂಟ್ಸ್ ಚಾಕ್ಲೇಟ್, ಇದೆಲ್ಲ ಹೋಮ್ ಮೇಡ್ ಅಂತೆ. ಸೊ ಇದನ್ನ ನಾವು ಟ್ರೈ ಮಾಡ್ಬೋದು ಹೋಮ್ ಮೇಡೇ ತಿನ್ನೋರ್ಗೆ. ಸೊ ನೆಕ್ಸ್ಟ್ ಬಂದು ಇದರಲ್ಲಿ ಎಷ್ಟೊಂದು ಥರದ ಚಾಕ್ಲೇಟ್ ಇದೆ, ಎಲ್ಲ ಹೋಮ್ ಮೇಡೇ ಮಾಡಿರೋದು. ಆ್ಯಂಡ್ ಇನ್ನೊಂದು ಒಂದು ವಿಷಯ ನಿಮ್ಗೆ ತಿಳ್ಕೊಳ್ಳೇಬೇಕು ಏನಂದ್ರೆ, ಈ ಕಪ್ನ ವಿಶೇಷತೆ ಏನಂದ್ರೆ ಇದು ಕಾಫಿ ಮತ್ತೆ ಬ್ಯಾಂಬೂ ಫೈಬರ್ ಇಂದ ಮಾಡಿರೋ ಅಂತ ಕಾಫಿ ಕಪ್, ಅನ್ಬ್ರೇಕಬಲ್. ಓಕೆನಾ? ಸೊ ನೆಕ್ಸ್ಟ್ ಎಷ್ಟೊಂದು ಥರದ್ದು ಪ್ರಾಡಕ್ಟ್ಗಳಿದಾವೆ. ಅದ್ರಲ್ಲಿ ಇನ್ನೂ ಒಂದು ಸ್ಪೆಷಲ್ ಬಂದು ಕೂರ್ಗಿನ ಸ್ಪೆಷಲ್ ಕೂರ್ಗ್ ಕಾಫಿ ಪೌಡರ್. ಸೊ ಆರ್ಗ್ಯಾನಿಕ್ ಅರೇಬಿಕ್ ಬ್ಲೆಂಡ್ ಅಂತೆ. ಸೊ ನೋಡೋಣ, ನಾವು ಕೂಡ ಪರ್ಚೇಸ್ ಮಾಡ್ತಿದ್ದೀವಿ. ನೀವು ಈ ಕಡೆ ಬಂದಾಗ ಪರ್ಚೇಸ್ ಮಾಡಿ. ನೀವು ಇಲ್ಲಿ ಹೋಟೆಲ್ 4 ಸೀಸನ್ ಅಲ್ಲಿ ಬಂದು ಸ್ಟೇ ಮಾಡಿದ್ರೆ ನಿಮ್ಗೆ ಊಟಕ್ಕೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಚಿಂತನೆ ಮಾಡೋ ಹಾಗಿರಲ್ಲ. ನೀವು ಆರಾಮಾಗಿ ಬಂದು ಇಲ್ಲಿ ಅಡಿಗಾಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಒಂದು ಹೋಟೆಲ್ ಇದೆ, ಇಲ್ಲಿ ಬಂದು ರುಚಿಕರವಾದಂತ ಊಟನ ನೀವು ಸವಿಬಹುದು. ಸೊ ನೀವು ನೋಡ್ಬೋದು ಇಲ್ಲಿ ಬೆಡ್ ಸಹ ಇದೆ, ಫ್ಯಾಮಿಲಿ ಕಪಲ್ಸ್. ಸೊ ಯಾರೇ ಬಂದ್ರು ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ನೋಡ್ಬೋದು ಎಷ್ಟು ಕಂಫರ್ಟಬಲ್ ಆಗಿದೆ ಬೆಡ್ ಅಂತ, ಎಷ್ಟು ಸಾಫ್ಟ್ ಆಗಿದೆ ಬೆಡ್ ಅಂತ. ಸೊ ಅದ್ ಬಿಟ್ರೆ ವಾಶ್ರೂಮ್ ಸಹ ಇದೆ, ಅದನ್ನ ತೋರ್ಸಕ್ಕಾಗಲ್ಲ. ಸೊ ನೆಕ್ಸ್ಟ್ ಬಂದು ವಾರ್ಡ್ರೋಬ್. ಸೊ ನಿಮ್ಮ ಬಟ್ಟೆಗಳನ್ನ ಇಲ್ಲಿ ಇಟ್ಕೋಬಹುದು. ಅದಾದ್ಮೇಲೆ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇದೆ, ಬನ್ನಿ. ಸೊ ಇದು ನಮ್ಮ ಬಾಲ್ಕನಿ. ಇಲ್ಲಿದೆ ಸ್ವಿಮ್ಮಿಂಗ್ ಪೂಲ್. ಆರಾಮಾಗಿ ಬಂದು ಶೆಕೆ ಟೈಮಲ್ಲೋ ಅಥವಾ ಬೇರೆ ಟೈಮಲ್ಲಿ ನಿಮಗೆ ಎಲ್ಲಾದ್ರೂ ಹೋಗಿ ಆರಾಮಾಗಿರ್ಬೇಕು ಅನ್ನೋ ಟೈಮಲ್ಲಿ ನೀವು ಆರಾಮಾಗಿ ಬಂದು ಇಲ್ಲಿ ಸ್ಟೇನು ಮಾಡ್ಬೋದು. ಈ ಸ್ವಿಮ್ಮಿಂಗ್ ಪೂಲಲ್ಲಿ ಆರಾಮಾಗಿ ಆಟ ಆಡ್ಕೊಂಡು ಈಜಾಡ್ಕೊಂಡು ಆರಾಮಾಗಿ ಹೋಗಬಹುದು.